ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಎಟ್ ಪ್ರೆಸೆಂಟ್ ಇರುವಂತ ಸಿಚುವೇಶನ್ ಅಲ್ಲಿ ಒಂದು ಸರ್ಕಾರಿ ಹುದ್ದೆಯನ್ನು ಪಡಿಬೇಕು ಅಂತಂದ್ರೆ ಎಷ್ಟು ಕಷ್ಟ ಪಡಬೇಕು ಅಂತೇಳಿ ಯಾರಾದ್ರೂ ಈಗ ಕಟ್ ಆಫ್ ಅಂಕಗಳು ಅಂದ್ರೆ ಒಂದ್ 2-3 ಅಂಕಗಳಿಂದ ಲಿಸ್ಟ್ಗೆ ಆಯ್ಕೆ ಆಗದೆ ವಂಚಿತರಾಗಿರ್ತಾರಲ್ಲ ಅಂತವ್ರನ್ನ ಹೋಗಿ ಕೇಳಿ. ಕಳೆದ 10-12 ವರ್ಷಗಳಿಂದ ಓದ್ತಾ ಇರ್ತಾರಲ್ಲ ಅಂತವ್ರನ್ನ ಹೋಗಿ ಕೇಳಿ ಹೇಳ್ತಾರೆ. ಬಟ್ ಯಾಕೆ ಅಂತಂದ್ರೆ ಅಷ್ಟು ಕಷ್ಟ ಇದೆ, ಅಷ್ಟು ಶ್ರಮ ಪಟ್ಟು ಪ್ರಾಮಾಣಿಕವಾಗಿ ಓದುವಂತ ಅಭ್ಯರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಅದೃಷ್ಟ ಅನ್ನೋದು ಕೈ ಹಿಡಿದೆ, ಅವರು ಹುದ್ದೆಗೆ ಆಯ್ಕೆ ಆಗದೆ ಕಷ್ಟಪಡ್ತಾ ಇರ್ತಾರೆ. ಅದೆಲ್ಲ ಅಲ್ಲದೆ ಕಳೆದ ವರ್ಷ ನೋಟಿಫಿಕೇಶನ್ ಆಗಿದ್ದಂತ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ, ಅಂದ್ರೆ ಈ ಹಿಂದೆ ಗ್ರಾಮ ಲೆಕ್ಕಾಧಿಕಾರಿ ಅಂತ ಕರೀತಾ ಇದ್ರು, VAO ಹುದ್ದೆ ಇದು. ಸೊ ಪರೀಕ್ಷೆ ಕೂಡ ನಡೆಯುತ್ತೆ. ಯಾಕೆ ಈ ಹಿಂದೆ ಅದನ್ನ PUC ಅಂಕಗಳ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ತಾ ಇದ್ರು. PUC ಯಾರು ಮೆರಿಟ್ ಇರ್ತಾರೋ ಸೊ ಅದನ್ನ ಸೆಲೆಕ್ಷನ್ ಮಾಡ್ತಿದ್ರು. ಬಟ್ ಯಾಕೋ ಅದನ್ನ ತೆಗೆದು ಎಕ್ಸಾಮ್ ಮಾಡಿದ್ರು, ಸ್ಪರ್ಧಾತ್ಮಕ ಪರೀಕ್ಷೆ. ಯಾಕೆ ಮಾಡಿದ್ರು ಅಂದ್ರೆ ಇಂಥ ಕಚಡಗಳು ನಾಲಾಯಕರೆಲ್ಲ ಇರ್ತಾರಲ್ಲ, ಇವರೆಲ್ಲ ಅನ್ಯ ಮಾರ್ಗದ ಮೂಲಕ ಈ ರೀತಿ ಸ್ಕ್ಯಾಮ್ಗಳು ಮಾಡ್ಕೊಂಡು ಆಯ್ಕೆ ಆಗ್ತಾರಲ್ಲ. ಸೊ ಇದೆಲ್ಲವನ್ನ ನೋಡಿನೇ ಅವರು ಪರೀಕ್ಷೆ ಮಾಡಿದ್ದು. ಒಂದು ವಿಷಯ ಇದೆ, ಇದನ್ನ ಹೇಳ್ತೀನಿ. ಇದನ್ನ ಕೇಳಿದ್ರೆ ನಿಮ್ಗೆ ಒಂಥರ ಆಶ್ಚರ್ಯ ಅನ್ಸುತ್ತೆ. ಇವರು ತುಮಕೂರವರೊಬ್ರು ನವೇಶ್ರೀ ದೇವರಾಜ್ ಅಂತೇಳಿ, ನಟರಾಜ್ ಮುನಿಯಪ್ಪ ಹಾಗೂ ಸುಬ್ರಹ್ಮಣ್ಯ ಅಂತೇಳಿ ಈ ಒಂದು 3 ಜನ ಏನಿದ್ದಾರೆ, ಇವರು 2011ರಲ್ಲಿ ಅಂದಿನ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿಯಲ್ಲಿ ಕಂಪ್ಲೀಟ್ ಆಗಿ ಅಂದ್ರೆ ನಕಲಿ ಅಂಕಪಟ್ಟಿಯನ್ನ ಕೊಟ್ಟು ಆಯ್ಕೆ ಆದಂಥವ್ರು. ಇವರು PUCನ ಪಾಸ್ ಕೂಡ ಆಗಿಲ್ಲ, ಇವರು ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಕೂಡ ತೆಗೊಳಕ್ಕಾಗಿಲ್ಲ. ಬಟ್ ಇವ್ರು ನಕಲಿ ಅಂಕಪಟ್ಟಿಯಲ್ಲಿ ರ್ಯಾಂಕ್ ಹೋಲ್ಡರ್ಸು. ಇವ್ರಿಗೆ ಅದು ಹೆಂಗೆ ಆ ಟೈಮಲ್ಲಿ ಹುದ್ದೆ ಕೊಟ್ರು ಅನ್ನೋದೇ ಒಂದು ಆಶ್ಚರ್ಯ. ಬಟ್ ಈಗ ಇವ್ರ ವಿಷಯ ಯಾಕೆ ಮುನ್ನೆಲೆಗೆ ಬಂದಿದೆ ಅಂತಂದ್ರೆ, ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲಾ ನ್ಯಾಯಾಲಯ ಇವರಿಗೆ ಶಿಕ್ಷೆಯನ್ನು ನೀಡಿದೆ. ಅದು 4 ವರ್ಷ ಶಿಕ್ಷೆ, ಜೈಲು ಶಿಕ್ಷೆ ಅಂಡ್ 1 ಲಕ್ಷ ರೂಪಾಯಿ ದಂಡವನ್ನು ಹಾಕಿದೆ. ಬಟ್ ಇವರು ಅದು ಹೆಂಗ್ ಆಯ್ಕೆ ಆದ್ರು ಅಂತಂದ್ರೆ, 2011ರಲ್ಲಿ ಅಂದಿನ ಗ್ರಾಮ ಲೆಕ್ಕಾಧಿಕಾರಿ ನೇಮಕಾತಿ ನಡಿಬೇಕಾದ್ರೆ ಇವರು ಸೆಕೆಂಡ್ PUC ಅಂಕಪಟ್ಟಿಗಳನ್ನ ಸಬ್ಮಿಟ್ ಮಾಡಿರ್ತಾರೆ. ಸೊ ನೋಡಿ ಇವ್ರದ್ದು ಹೆಂಗಿದೆ ಕತೆ ಅಂತಂದ್ರೆ, ಅಸಲಿಗೆ ಈ ನವ್ಯಶ್ರೀ ದೇವರಾಜ್ ಅವರು ಇದಾರಲ್ಲ, ಇವರು 408 ಮಾರ್ಕ್ಸ್ ಮಾತ್ರ ತೆಗೆದುಕೊಂಡಿರೋದು PUC. ಬಟ್ ನಕಲಿ ಅಂಕಪಟ್ಟಿ ಏನ್ ಇವರು ಸಬ್ಮಿಟ್ ಮಾಡಿರ್ತಾರೆ ಅದ್ರಲ್ಲಿ 539 ಅಂಕ ಇವರಿಗೆ ಬಂದಿರುತ್ತೆ. ಅಂಡ್ ನಟರಾಜ್ ಅನ್ನೋ ಇನ್ನೊಬ್ಬ ವ್ಯಕ್ತಿ, ಆತ ಕೇವಲ 199, ಆತ ಪಾಸ್ ಕೂಡ ಆಗಿಲ್ಲ PUC. ಬಟ್ ಆತ ನಕಲಿ ಅಂಕಪಟ್ಟಿಯಲ್ಲಿ ಕೊಟ್ಟಿರೋದು 550 ಅಂಕಗಳು. ಅಂಡ್ ಸುಬ್ರಹ್ಮಣ್ಯನ್ ಅವರು ಇನ್ನೊಬ್ರು 277 ಅಂಕ ಈತ ತೆಗೆದುಕೊಂಡಿದ್ದು PUCಲಿ. ಬಟ್ ನಕಲಿ ಅಂಕಪಟ್ಟಿಯಲ್ಲಿ ಈತ ಕೊಟ್ಟಿರೋದು 559 ಅಂಕ. ಅಂದ್ರೆ ನಕಲಿ ಅಂಕಪಟ್ಟಿ ಏನ್ ಕೊಟ್ಟಿದ್ದಾನೆ ಡೂಪ್ಲಿಕೇಟು, ಸೊ ಅದ್ರಲ್ಲಿ 559 ಮಾರ್ಕ್ಸ್ ಬಂದಿದೆ ಆತನಿಗೆ. ಸೊ ಇದು ಮಾರ್ಕ್ಸ್ ಕಾರ್ಡ್ದು ಈ ರೀತಿ ಸ್ಕ್ಯಾಮ್ ಆಗಿದೆ ಅಂತ ಹೇಳಿ, ಆಮೇಲೆ ಇವರೆಲ್ಲ ಆಯ್ಕೆಯಾಗಿ 1 ವರ್ಷ ಸೇವೆಯನ್ನ ಕೂಡ ಮಾಡಿರ್ತಾರೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ. ಎಲ್ಲೆಲ್ಲಿ ಅಂತಂದ್ರೆ ಬಾಗಲಕೋಟೆ ಇಂಥ ನವೇಶ್ರೀ ಅನ್ನೋರು ಮುಧೋಳ ತಾಲೂಕಿನ ಜೀರ್ಗಾಳ ಗ್ರಾಮದಲ್ಲಿ VAO ಆಗಿ ಆಲ್ರೆಡಿ ನೇಮಕ ಆಗ್ಬಿಟ್ಟಿರ್ತಾರೆ. ಅಂಡ್ ನಟರಾಜ್ ಅನ್ನೋತ ಈತ ಏನು ಜಮಖಂಡಿಯಲ್ಲಿ ಕೆಲಸ ಮಾಡಿರ್ತಾರೆ VAO ಆಗಿ. ಇನ್ನು ಸುಬ್ರಹ್ಮಣ್ಯನ್ ಅವರು ಕೂಡ ಅಷ್ಟೇ ರಬಕವಿ ಕಡೆ ಕೆಲಸ ಮಾಡಿರ್ತಾರೆ. ಇವ್ರದ್ದು ಆಲ್ರೆಡಿ 1 ಇಯರ್ ಕೆಲಸ ಕೂಡ ಆಗ್ಬಿಟ್ಟಿರ್ತಾರೆ. ಬಟ್ ಅದು ಯಾಕೋ ಇವ್ರ ಮೇಲೆ ಅನುಮಾನ ಬಂದು ಅಂದು ತಹಸೀಲ್ದಾರ್ ಇವ್ರ ಮೇಲೆ ಎನ್ಕ್ವೈರಿಗೆ ಅಂದ್ರೆ ಇವ್ರ ಅಂಕಪಟ್ಟಿಗಳ ವೆರಿಫಿಕೇಶನ್ ಇನ್ನೊಮ್ಮೆ ಚೆಕ್ ಮಾಡಿ ಅಂತೇಳಿ ಆದೇಶ ಹೊರಡಿಸ್ತಾರೆ. ಯಾಕಂದ್ರೆ ಆ ಸಮಯದಲ್ಲಿ ಉಡುಪಿಯಲ್ಲಿ ನಕಲಿ ಅಂಕಪಟ್ಟಿಗಳ ವಿಚಾರವಾಗಿ ಒಂದಿಷ್ಟು ಇದೇ ರೀತಿ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅನ್ನೋ ಒಂದು ಸಂಶಯ ಬರುತ್ತೆ. ಸೊ ಅದು ಯಾವಾಗ ಎನ್ಕ್ವೈರಿ ಶುರುವಾಗುತ್ತೆ, ಆ ಎನ್ಕ್ವೈರಿ ಮೂಲಕ ಅವಾಗ ಇವ್ರಿಗೆ ಗೊತ್ತಾಗುತ್ತೆ ಇವರು ಫೇಕ್ PU ಮಾರ್ಕ್ಸ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಹುದ್ದೆಗಳನ್ನ ಗಿಟ್ಸ್ಕೊಂಡಿದ್ದಾರೆ ಅಂತ. ಬಟ್ ಒಂದು ವಿಷಯ ನಮ್ಗೆ ಇಲ್ಲಿ ಅರ್ಥ ಆಗಲ್ಲ. ಪ್ರತಿ ಬಾರಿ ಈ ರೀತಿ ಆದಾಗ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಂದ್ರೆ ಈಗ KPSC ಆಗಿರ್ಬೋದು, KA, ಯಾವುದೇ ಒಂದು ನೇಮಕಾತಿ ಆಯೋಗದಲ್ಲಿ ವೆರಿಫಿಕೇಶನ್ ಪ್ರೊಸೆಸ್ ಅನ್ನು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ಅಂತ ನಾವು ಕೇಳಿದ್ವಿ. ಬಟ್ ಇವ್ರು ಅದ ಹೆಂಗೆ ನಕಲಿ ಅಂಕಪಟ್ಟಿನ ಇಟ್ಕೊಂಡು ಕೂಡ ಹುದ್ದೆನ ಪಡ್ಕೊಂಡ್ರು ಅಂದ್ರೆ ಆ ಸಮಯದಲ್ಲಿದ್ದಂತ ಅಧಿಕಾರಿಗಳೇ ಇವ್ರ ಜೊತೆ ಶಾಮೀಲಾಗಿದ್ರ ಅಂತ. ಇತ್ತೀಚೆಗೆ UPSC ಯಲ್ಲೂ ಕೂಡ ಪೂಜಾ ಕೇಡ್ಕರ್ ನಕಲಿ ಸರ್ಟಿಫಿಕೇಟ್ ಅನ್ನ ಕೊಟ್ಟು ರ್ಯಾಂಕ್ ಪಡ್ಕೊಂಡಿದ್ರು. ಅಲ್ಲ, ಈ ರೀತಿ ಎಲ್ಲ ಇವರು ನಕಲಿ ದಾಖಲೆಗಳನ್ನು ಕೊಟ್ಕೊಂಡು ಆಯ್ಕೆ ಆಗ್ತಾ ಹೋದ್ರೆ ಪ್ರಾಮಾಣಿಕವಾಗಿ ಅಲ್ಲಿ ಪರೀಕ್ಷೆಯನ್ನ ಬರೆದು ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಇಟ್ಕೊಂಡು ಕೂತಿರೋರು ಅವ್ರೇನ್ ಕಸ ಹೊಡಿಯೋ ಕೆಲ್ಸಕ್ಕೆ ಹೋಗ್ಬೇಕಾ? ಇವ್ರನ್ನೆಲ್ಲ ಬರೀ ಫೇಕ್ ಸರ್ಟಿಫಿಕೇಟ್ ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ಇನ್ನು ಮುಂದೆ ಸರ್ಕಾರ ಖಂಡಿತವಾಗಿ ಇಂಥವ್ರಿಗೆ ಯಾವ ರೀತಿ ಶಿಕ್ಷೆಗಳು ಕೊಡ್ಬೇಕು ಅಂದ್ರೆ ನೆಕ್ಸ್ಟ್ ಯಾರು ಈ ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ಅಂಡ್ ಎಸ್ಪೆಷಲಿ ಈ ಅಧಿಕಾರಿಗಳು ಯಾರಲ್ಲಿ ವೆರಿಫಿಕೇಶನ್ ಮಾಡೋಕಿರ್ತಾರಲ್ಲ ಅವರು ತುಂಬಾ ಪ್ರಾಮಾಣಿಕವಾಗಿ ವೆರಿಫಿಕೇಶನ್ ಮಾಡಬೇಕು. ಅಂಡ್ ಇನ್ ಕೇಸ್ ಡೌಟ್ ಬಂದ್ರೆ ಕಂಪ್ಲೀಟ್ ಆಗಿ ಅದನ್ನ ವೆರಿಫಿಕೇಶನ್ ಕೂಡ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಇಂಥವ್ರೆಲ್ಲ ನಕಲಿ ಸರ್ಟಿಫಿಕೇಟ್ ತೆಗೆದುಕೊಂಡು ಬಂದು ಹುದ್ದೆಗಳನ್ನ ಪಡ್ಕೊಂಡು ಕೂತ್ಕೊಂಡ್ರೆ
ಪ್ರಾಮಾಣಿಕವಾಗಿ ಕೂತ್ಕೊಂಡು ಓದಿರ್ತಾರೆ 5 ವರ್ಷ 6 ವರ್ಷ 10 ವರ್ಷದವರೆಗೂ, ಅವ್ರಿಗೆ ಇವ್ರು 3 ಜನ ಮಾಡಿರೋ ಹಲ್ಕ ಕೆಲಸಕ್ಕೆ ಆ 3 ಜನ ಪ್ರಾಮಾಣಿಕರು ಯಾರೋ ಆಯ್ಕೆ ಆಗ್ತಿದ್ರಲ್ಲಿ ಅವ್ರ ಹುದ್ದೆನೂ ತಪ್ತಾ? ಅವ್ರು ಅಟ್ಲೀಸ್ಟ್ ಇವ್ರ ಬದಲು ಬೇರೆ ಯಾರೋ ಪ್ರಾಮಾಣಿಕವಾಗಿದ್ದಂಥವ್ರು ಆಯ್ಕೆ ಆಗಿದ್ರೆ ಅವರಾದ್ರೂ ಇವತ್ತು ಒಳ್ಳೆ ಕೆಲಸ ಮಾಡಿಕೊಂಡು ಇರ್ತಿದ್ರ? ಅವ್ರಿಗೂ ಇಲ್ಲ. ಇಂಥವ್ರು ಮಾಡೋ ಕೆಲಸಕ್ಕೆ ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆಯುವಂಥವ್ರು, ಪ್ರಾಮಾಣಿಕವಾಗಿ ಆಯ್ಕೆ ಆಗುವಂಥವ್ರಿಗೂ ಕೂಡ ಸಮಸ್ಯೆ ಆಗುತ್ತೆ. ಇತ್ತೀಚೆಗೆ PDO ಪರೀಕ್ಷೆಯಲ್ಲಿ ಆಗಿ ನೋಡಿದ್ರೆ ನೀವು, ಅವ್ರು ಯಾರೋ ಮಾಡೋ ಕೆಲಸಕ್ಕೆ ಇನ್ಯಾರೋ ಪಾಪ ಬಲಿ ಆಗ್ತಾರೆ. ಅವ್ರು ಸ್ಕ್ಯಾಮ್ಗಳು ಮಾಡ್ಕೊಂಡು ಒಳ್ಳೊಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಕಟ್ ಆಫ್ ಹೈ ಲೆವೆಲ್ ಕಟ್ ಆಫ್ ಹೋಗ್ಬಿಡ್ತಾರೆ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವ್ರದ್ದು ಲಿಸ್ಟಲ್ಲಿ ಹೆಸರೇ ಇರಲ್ಲ. ಸೊ ಈ ರೀತಿ ಇದೆ ನಮ್ಮ ವ್ಯವಸ್ಥೆ ನೋಡಿ. ಸೊ ಇದಾದ ಮೇಲೆ ಈಗ ಶಿಕ್ಷೆ ಪ್ರಕಟ ಆಗಿದೆ ಅವರಿಗೆ. ಇಷ್ಟು ದಿನ ಆದಮೇಲೆ ಈಗ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟ ಆಗಿದೆ. ಏನು ಮಾಡ್ತಾರೆ, 4 ವರ್ಷ ಇರ್ತಾರೆ, ಮತ್ತೆ ಹೊರಗೆ ಬರ್ತಾರೆ. ಇಂಥವ್ರನ್ನೆಲ್ಲ ಕಠಿಣಾತಿ ಕಠಿಣ ಶಿಕ್ಷೆಗಳಿಗೆ ಗುರಿಪಡಿಸ್ಬೇಕು. ಒಬ್ಬ ಅಭ್ಯರ್ಥಿ ಪರೀಕ್ಷೆಗೆ ಹೋಗೋ ಸಂದರ್ಭದಲ್ಲಿ ಜಸ್ಟ್ ಹಾಲ್ ಟಿಕೆಟ್ ಅಲ್ಲಿ ಏನಾದರೂ ಒಂದು ಹೆಸರು ಮಿಸ್ಟೇಕ್ ಇದ್ರೆ ಅಥವಾ ಫೋಟೋ ಕ್ಲೀನ್ ಆಗಿರಲಿಲ್ಲ ಅಂದ್ರೆ ಪರೀಕ್ಷೆ ಬರೆಯೋದಕ್ಕೆ ಅಲೋ ಮಾಡಲ್ಲ ಈ ಎಕ್ಸಾಮಿನೇಷನ್ ಅಥಾರಿಟಿಗಳು. ಅಂಥದ್ರಲ್ಲಿ ಇವರೆಲ್ಲ ನಕಲಿ ಸರ್ಟಿಫಿಕೇಟ್ ಕೊಟ್ಟು ಹುದ್ದೆನೆ ಪಡ್ಕೊಳ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ವ್ಯವಸ್ಥೆ ಅಂತ. ಅಂದ್ರೆ ಒಳಗಡೆನೆ ಎಷ್ಟು ಜನ ಈ ರೀತಿ ಅಧಿಕಾರಿಗಳು ಈಗ ಸಪೋರ್ಟ್ ಮಾಡೋದಕ್ಕೆ ಎಷ್ಟು ಹಣ ತೆಗೆದುಕೊಂಡು ಕೂತಿರ್ಬೋದು ಅಂತ. ಐ ಥಿಂಕ್ ಇದು ಅಧಿಕಾರಿಗಳ ಬೆಂಬಲದಿಂದ ಸಾಧ್ಯ ಆಗಿರೋದಕ್ಕಂತೂ ಚಾನ್ಸೇ ಇಲ್ಲ. ಒಂದು ಅವರು ಹಣ ಪಡೆದು ಕ್ರಾಸ್ ವೆರಿಫಿಕೇಶನ್ ಮಾಡ್ದೇನೆ ಕೊಟ್ಟಿರ್ಬೇಕು, ಒಂದು ಇಲ್ಲ ಕಣ್ತಪ್ಪಿನಿಂದ ಏನೋ ಮಿಸ್ಟೇಕ್ ಆಗಿ ಆಗೋಗಿದೆ ಅಂತಂದು ಹೇಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಮಾರ್ಕ್ಸ್ ಕಾರ್ಡ್ ಕಂಪ್ಲೀಟ್ ಆಗಿ ಇದು ವಿಶ್ವವಿದ್ಯಾಲಯದಿಂದ ಬಂದಿದೆಯಾ, ಇದು PU ಬೋರ್ಡಿಂದ ಬಂದಿದೆಯಾ ಅಂತ ತುಂಬಾ ಸಲ ಅದನ್ನು ವೆರಿಫೈ ಮಾಡ್ತಾರೆ. ಅಂಥದ್ರಲ್ಲಿ ಇವರು ಅದು ಹೆಂಗೆ ಜಸ್ಟ್ ನೋಡಿದ್ರೆ ಹೇಳ್ಬೋದು ಕೆಲವರು ಮಾರ್ಕ್ಸ್ ಕಾರ್ಡ್ಗಳನ್ನ. ಇವರು ನಕಲಿ ಅಂಕಪಟ್ಟಿನೇ ತಯಾರಿಸಿ ಒಬ್ಬೊಬ್ರು ನೋಡಿ ತೆಗೆದುಕೊಂಡಿದ್ದು ಬರೀ 199 ಮಾರ್ಕ್ಸು, ಫೇಕ್ ಸರ್ಟಿಫಿಕೇಟಲ್ಲಿ 550 ಮಾರ್ಕ್ಸ್. ಈ ರೀತಿ ಎಲ್ಲರೂ ಮಾರ್ಕ್ಸ್ ಕಾರ್ಡ್ಗಳು ಮಾಡ್ಕೊಂಡು ಕೂತ್ಕೊಂಡು ಎಕ್ಸಾಮ್ ಪಾಸ್ ಆಗ್ತಾರೆ ಅಂತಾನೆ ಇವರೆಲ್ಲ ಆಯ್ಕೆ ಆಗ್ಬಿಡ್ತಾರೆ ಅಂತಾನೆ ಈಗ ಸ್ಪರ್ಧಾತ್ಮಕ ಪರೀಕ್ಷೆನ ಮಾಡಿದೆ ಸರ್ಕಾರ. ಇನ್ನು ಹಲವಾರು ಇದ್ದು ಈ ರೀತಿ. ಇಂದ KSRPಗೂ ಕೂಡ ಅರ್ಧ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಿದ್ರು, ಪರ್ಸೆಂಟೇಜು ಅವೆಲ್ಲವನ್ನ ತೆಗೆದು ಹೋಗ್ತಿದ್ದಾರೆ. SLC ಮಟ್ಟದಲ್ಲಿ ಕೆಲವೊಂದು ಊರುಗಳಲ್ಲಿ ಪರೀಕ್ಷೆ ಹೆಂಗ್ ನಡೆಯುತ್ತೆ ಅಂದ್ರೆ ಅವ್ರ ಮನೆಯಲ್ಲೆಲ್ಲ ಕೂತ್ಕೊಂಡಿರ್ತಾರೆ ಅಲ್ಲಿ ಪರೀಕ್ಷಾ ಕೇಂದ್ರದ ಹತ್ರ ಚೀಟಿಗಳನ್ನ ಹಿಡ್ಕೊಂಡು ಹೋಗಿ ಮಕ್ಳಿಗೆ ಕೊಟ್ಟು ಬಳಸೋದು. ನನ್ನ ಮಗ 95 98 ಎದಕ್ಕೆ ಬರುತ್ತದೆಲ್ಲ? ಇಂಥವ್ರು ಇರೋದ್ರಿಂದಾನೇ ಹಿಂಗೆ ಆಗ್ತಿದೆ ಅಂತಾನೆ ನೇಮಕಾತಿಗಳಲ್ಲಿ ಈ ಅಂಕಗಳನ್ನ PUC SLC ಅಂಕವನ್ನ ಕನ್ಸಿಡರ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇಂಥವರೆಲ್ಲ ಅಕ್ರಮಗಳು ಎಸಿಗೆ ಆಯ್ಕೆ ಆಗ್ತಾರೆ ಅಂತ. ಸೊ ಇನ್ನು ಮುಂದೆ ಆದರೂ ಸರ್ಕಾರ ಈ ವೆರಿಫಿಕೇಶನ್ ಪ್ರೊಸೆಸ್ನ ತುಂಬಾ ಸ್ಟ್ರಿಕ್ಟ್ ಅಂಡ್ ಆನೆಸ್ಟ್ ಆಗಿ ಮಾಡಬೇಕು. ತುಂಬಾ ಸ್ಟ್ರಿಕ್ಟ್ ಅಂತಲ್ಲ, ಪ್ರಾಮಾಣಿಕವಾಗಿ ನಡಿಬೇಕು. ಯಾಕಂದ್ರೆ ಒಂದು ತಪ್ಪಿಂದ ಇನ್ನೊಬ್ಬ ಪ್ರಾಮಾಣಿಕನ ಬದುಕು ಹಾಳಾಗೋಗುತ್ತವೆ ನೋಡಿ. ಈಗ ಈ 3 ಜನ ಆಯ್ಕೆ ಆದ ಜಾಗಕ್ಕೆ ಇನ್ಯಾರೋ 3 ಜನ ಪ್ರಾಮಾಣಿಕರು ಬರ್ತಿದ್ರ? ಅಟ್ಲೀಸ್ಟ್ ಅವರು ಹಾನೆಸ್ಟ್ ಆಗಿ ಒಳ್ಳೆ ಅಂಕ ತೆಗೆದುಕೊಂಡವರು ಅವರು ಹುದ್ದೆ ಕಳ್ಕೊಂಡ್ರು. ಸೊ ಅದಕ್ಕೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಅಂಡ್ ನೀವು ಕೂಡ ಅಷ್ಟೇ, ಎಲ್ಲಾದ್ರೂ ನಿಮ್ಮ ಅಕ್ಕಪಕ್ಕದವ್ರು ಇಂಥವ್ರು ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಇಮಿಡಿಯೇಟ್ ಆಗಿ ನೀವು ಯಾವುದೇ ರೀತಿ ಆದ್ರೂ ನೀವು ಅವ್ರನ್ನ ವೆರಿಫಿಕೇಶನ್ ಮಾಡೋ ರೀತಿ ಅಥವಾ ಅವ್ರ ಮೇಲೆ ಕಂಪ್ಲೀಟ್ ದೂರನ್ನ ಕೊಡಿ. ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಇವತ್ತು ತುಂಬಾ ಸ್ಟ್ರಿಕ್ಟ್ ಆಗಿದೆ ಎಲ್ಲ ವ್ಯವಸ್ಥೆ ಕೂಡ. ಆರಾಮ್ಸಿಯಾಗಿ ಇವ್ರು ಸಿಕ್ಕಾಕೊಳ್ತಾರೆ. ಸೊ ಧೈರ್ಯ ಮಾಡಿ ಅಂತವ್ರನ್ನ ಹಿಡಿದು ಕೊಡಿ, ಯಾವುದಕ್ಕೆ ಹೆದರಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.